ಆರನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆರನೆಯ ತರಗತಿಯ ಚಾಪ್ಟರ್ 8 ಅವರ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ. ಎಕ್ಸಸೈಸಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ B.R. ಅಂಬೇಡ್ಕರ್ ಆಗಿದ್ದರು. ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಎನೆಕ್ಟೆಡ್ ಆನ್ 26 ಜನವರಿ 1950. ಇಲ್ಲಿ ನಮ್ಮ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೊಳಿಸಲಾಯಿತು. ದ ಟೂ ಹೌಸಸ್ ಆಫ್ ಅವರ್ ಪಾರ್ಲಿಮೆಂಟ್ ಆರ್ ರಾಜ್ಯಸಭಾ ಆ್ಯಂಡ್ ದ ಲೋಕಸಭಾ. ಸಂಸತ್ತಿನ ಎರಡು ಸದನಗಳು ರಾಜ್ಯಸಭೆ ಮತ್ತು ಲೋಕಸಭೆ. ಪ್ರಶ್ನೆ ನಂಬರ್ 2. ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಲಾಗಿದೆ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಬೆನಿಫಿಟ್ಸ್? ಸಂವಿಧಾನ ಎಂದರೇನು? ಇದರಿಂದ ನಮಗೇನು ಅನುಕೂಲ? Constitution is the fundamental law of a country. It provides the necessary framework for the governance of the country. It describes the organs of the government and their powers and functions. The Constitution specifies the rights and duties of the citizens. Constitution is the fundamental law of a country. ಸಂವಿಧಾನವು ಒಂದು ದೇಶದ ಮೂಲಭೂತವಾಗಿರುವಂತಹ ಕಾನೂನು. ಇಟ್ ಪ್ರೊವೈಡ್ಸ್, ಅದು ಒದಗಿಸುತ್ತದೆ. ದ ನೆಸಸರಿ ಫ್ರೇಮ್ವರ್ಕ್ ಫಾರ್ ದ ಗವರ್ನೆನ್ಸ್, ಸರ್ಕಾರದ ಒಂದು ಫ್ರೇಮ್ವರ್ಕ್ನ ಅವಶ್ಯಕತೆಯನ್ನು ಅದು ಇಲ್ಲಿ ಒದಗಿಸುತ್ತದೆ ಆಫ್ ದ ಕಂಟ್ರಿ. ಇಟ್ ಡಿಸ್ಕ್ರೈಬ್ಸ್ ದ ಆರ್ಗನ್ಸ್ ಆಫ್ ದ ಗವರ್ಮೆಂಟ್, ಮತ್ತು ಅದು ಸರ್ಕಾರದ 3 ಅಂಗಗಳನ್ನು ವರ್ಣಿಸುತ್ತದೆ. ಆ್ಯಂಡ್ ದೇರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಮತ್ತು ಅವುಗಳು ಹೊಂದಿರುವಂತಹ ಅಧಿಕಾರ ಮತ್ತು ಕಾರ್ಯಗಳನ್ನು ಅದು ಹೇಳುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈಸ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್. ಅದೇ ರೀತಿಯಾಗಿ ಸಂವಿಧಾನವು ಸ್ಪೆಸಿಫೈಸ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ಸ್, ಅಂದರೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅದು ಹೇಳುತ್ತಾರೆ. ಎರಡನೇದು, ಹೂ ವಾಸ್ ದ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಇಲ್ಲಿ ಎರಡನೆಯ ಪ್ರಶ್ನೆ, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ದ ಚೇರ್ಮನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದರು. ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್ ಇನ್ ದ ಪ್ರಿಪರೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿ. ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಅಥವಾ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಾಟ್ ಈಸ್ ಮೀನ್ಡ್ ಬೈ ರಿಪಬ್ಲಿಕ್? ಗಣರಾಜ್ಯವೆಂದರೇನು? ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿಕ್ಲೇರ್ಡ್ ಇಂಡಿಯಾ ಆಸ್ ಅ ರಿಪಬ್ಲಿಕ್. ಅ ರಿಪಬ್ಲಿಕ್ ಈಸ್ ರೂಲ್ಡ್ ಬೈ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಸಿಟಿಸನ್ಸ್. ಇಲ್ಲಿ ಭಾರತದ ಸಂವಿಧಾನವು ಘೋಷಿಸಿರುವಂತೆ ಭಾರತವು ಒಂದು ಗಣರಾಜ್ಯವಾಗಿದೆ. ಇಲ್ಲಿ ಪ್ರಜಾಪ್ರತಿನಿಧಿಗಳ ಮುಖಾಂತರವಾಗಿ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಅಥವಾ ಚುನಾವಣೆ ಮಾಡೋದ್ರ ಮುಖಾಂತರವಾಗಿ ಪ್ರಜೆಗಳು ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ. ವಾಟ್ ಈಸ್ ಮೀನ್ಡ್ ಬೈ ಸೆಕ್ಯುಲರಿಸಮ್? ಇಲ್ಲಿ ಜಾತ್ಯತೀತತೆ ಎಂದರೇನು? ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಅಪ್ಹೆಲ್ಡ್ ದ ಪ್ರಿನ್ಸಿಪಲ್ ಆಫ್ ಸೆಕ್ಯುಲರಿಸಮ್. ಭಾರತದ ಸಂವಿಧಾನವು ಜಾತ್ಯತೀತ ತತ್ವಗಳನ್ನು ಎತ್ತಿ ಹಿಡಿಯುತ್ತದೆ. ಅಕಾರ್ಡಿಂಗ್ಲಿ, ದ ಗವರ್ಮೆಂಟ್ ಮಸ್ಟ್ ಬಿ ಇಂಪಾರ್ಷಿಯಲ್ ಟುವರ್ಡ್ಸ್ ಆಲ್ ರಿಲಿಜನ್ಸ್ ಫಾಲೋಡ್ ಬೈ ಇಟ್ಸ್ ಸಿಟಿಸನ್ಸ್. ಇಲ್ಲಿ ಈ ಒಂದು ಜಾತ್ಯತೀತದ ಪ್ರಕಾರವಾಗಿ ಗೌರ್ಮೆಂಟ್ ಮಸ್ಟ್ ಇಂಪಾರ್ಷಿಯಲ್ ಟುವರ್ಡ್ಸ್ ಆಲ್ ರಿಲಿಜನ್ಸ್, ಎಲ್ಲ ಧರ್ಮಗಳ ಕಡೆಗೆ ಅದು ಪಕ್ಷಪಾತವಾಗಿ ನಡೆದುಕೊಳ್ಳುವಂತಿಲ್ಲ. ನೆಕ್ಸ್ಟ್ 6ನೇ ಪ್ರಶ್ನೆ, ಆನ್ ವಿಚ್ ಡೇಟ್ ವಿ ಸೆಲಿಬ್ರೇಟ್ ಕಾನ್ಸ್ಟಿಟ್ಯೂಷನ್ ಡೇ? ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು?
The Constitution Day is celebrated in our country on 26th November. Next we go to see seventh one. Name the women members of the Constituent Assembly of India. 15 women members including Rajakumari, Amrutha Kaur, Leela Roy, Malati Chaudhary, Sarojini Naidu and Begum Ijaz Rasul, Vijayalakshmi Pandit, Drakshayani Velayudh. Discuss the principles and ideals stated in the preamble. The Constitution begins with the preamble, which is significant in several aspects. It is heart of the Constitution. It narrates the ideals and aspirations of the Indian people. The ideals includes justice, liberty, equality, fraternity, respect for individual dignity, and national unity and integrity are the guiding principles of the proposal. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.